ನೇಹಾ ಹತ್ಯೆ ಕೇಸ್ನ ಮತ್ತೊಂದು ಸ್ಫೋಟಕ ಸುದ್ದಿ ಇದು ವೈರಲ್ ಆಗಿದೆ ಒಂದು ಹೊಸ ವಿಡಿಯೋ ಆ ಹೊಸ ವಿಡಿಯೋದಲ್ಲಿ ಇರೋದು ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈಗ ನೇಹಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸುದ್ದಿ ಒಂದು ಹೊಸ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ನೀವು ಗಮನಿಸಿರಬಹುದು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಆದರೆ ಈಗ ಬಯಲಾಗಿದ್ದೇನು ಪವರ್ ಟಿವಿಯಲ್ಲಿ ನೇಹಾ ಕೇಸ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಸ್ಫೋಟಕ ಸುದ್ದಿ ಇದು ಒಂದಷ್ಟು ಫೋಟೋಗಳನ್ನ ರಿವೀಲ್ ಮಾಡಿದ್ರು ಆ ನಂತರ ರೀಲ್ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ರು ಈಗ ಒಂದು ವಿಡಿಯೋ ಹೊಸದಾಗಿ ವೈರಲ್ ಆಗ್ತಾ ಇದೆ ಅದರಲ್ಲಿ ಇರೋದೇನು ಹಾಗಾದ್ರೆ ಅನ್ನುವಂಥ ವಿಚಾರ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಯಾಜ್ ಹಾಗೂ ನೇಹಾ ಸ್ನೇಹದ ಹೊಸ ವಿಡಿಯೋ ಈಗ ವೈರಲ್ ಆಗಿದೆ ಇಬ್ಬರ ಸ್ನೇಹದ ಬಗ್ಗೆ ನೇಹಾ ಸಹೋದರನಿಗೂ ಹಾಗಾದ್ರೆ ಗೊತ್ತಿತ್ತು ಅನ್ನುವಂಥದ್ದು ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಇಬ್ಬರ ಸುತ್ತಾಟ ಮಾತನಾಡೋ ವಿಚಾರಗಳು ಎಲ್ಲವೂ ಕೂಡ ಗೊತ್ತಿತ್ತ ಹಾಗಾದ್ರೆ ನೇಹಾ ಫಯಾಜ್ ಇಬ್ಬರ ಫ್ರೆಂಡ್ಶಿಪ್ಗೆ ಸಹೋದರ ಸಾಕ್ಷಿ ನೇಹಾ ಫಯಾಜ್ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈಗ ಈ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ ನೇಹಾ ಫಯಾಜ್ ಅವರ ಜೊತೆ ನೇಹಾ ಸಹೋದರ ಇದ್ದಾನೆ ಸಹೋದರನ್ಗೆ ಹಾಗಾದ್ರೆ ಗೊತ್ತಿದ್ರು ಕೂಡ ಆತ ಮೌನವಾಗಿದ್ನ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಮನೆಯವರು ಹೇಳ್ತಾರೆ ನೇಹಾ ಮನೆಯವರು ಈ ತರ ಕೇಳಿದ್ದ ನಮ್ಮಲ್ಲಿ ಆದ್ರೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ನಿರಾಕರಿಸಿದ್ವಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು ಇನ್ನು ಫಯಾಜ್ ತಾಯಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ವಿಚಾರ ಗೊತ್ತಿದ್ದ ಮನೆಯಲ್ಲಿ ಮಾತಾಡಿದ್ದ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಈಗ ಈ ವಿಡಿಯೋ ನೋಡಿ ನೇಹಾ ಸಹೋದರ ನೇಹಲ್ ಇರುವಂತ ಆ ವಿಡಿಯೋ ಈಗ ವೈರಲ್ ಆಗಿರೋದು ಅಲ್ಲಿ ಪಕ್ಕದಲ್ಲೇ ನೇಹಾ ಮತ್ತು ಫಯಾಜ್ ಕೂಡ ನಿಂತಿರುವಂತ ಒಂದು ವಿಡಿಯೋವನ್ನ ಈಗ ನೇಹಾ ಮತ್ತು ಫಯಾಜ್ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕ್ರಿಯೇಟ್ ಆಗಿದೆ ಅನೇಕ ಅಕೌಂಟ್ಗಳು ಕೂಡ ಇದೆ ಆ ಅಕೌಂಟ್ ಇಂದ ಶೇರ್ ಮಾಡಲಾಗಿರುವಂತ ಫೋಟೋ ಅದು ಈ ಫೋಟೋವನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ನೇಹಲ್ಗೂ ಕೂಡ ಹಾಗಾದ್ರೆ ಈ ವಿಚಾರ ಗೊತ್ತಿತ್ತ ಹಾಗಾದ್ರೆ ಅಂದ್ರೆ ಇಬ್ಬರ ಸುತ್ತಾಟ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ವಾಟ್ ಎವರ್ ಇಟ್ ಈಸ್ ಆ ವಿಚಾರ ಕೂಡ ಗೊತ್ತಿತ್ತ ಹಾಗಾದ್ರೆ ಗೊತ್ತಿದ್ರು ಪ್ರಶ್ನೆ ಮಾಡಿಲ್ಲ ಯಾಕೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಗಮನಿಸ್ತಾ ಇದ್ದೀವಿ ದಿನಕ್ಕೊಂದು ಫೋಟೋಗಳು ರಿಲೀಸ್ ಆಗ್ತಾ ಇದೆ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಯಾಕಂದ್ರೆ ಹಿಂದೆಯೂ ಕೂಡ ರಿಲೀಸ್ ಆದಂಥ ಸಂದರ್ಭದಲ್ಲಿ ನೇಹಾ ಮನೆಯವರು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈಗ ಮತ್ತೊಂದು ಫೋಟೋ ಅದರಲ್ಲಿ ನೇಹಲ್ ಕೂಡ ಇದ್ದಾನೆ ಆತನಿಗೆ ಗೊತ್ತಿದ್ರು ಕೂಡ ಹಾಗಾದ್ರೆ ಸುಮ್ಮನಿದ್ನ ಇದ್ರ ಬಗ್ಗೆ ಅವರೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಡೀಟೇಲ್ಸ್ ಇದೆ ಅಶ್ವಿನಿ ಪ್ರಮುಖವಾಗಿ ದಿನಕ್ಕೊಂದು ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣ ದಿನಕ್ಕೊಂದು ಹೊಸ ರೀತಿಯ ಅಂತ ಒಂದು ತಿರುವನ್ನು ಪಡೆದುಕೊಳ್ತಾ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನೇಹಾ ಮತ್ತು ಫಜಲ್ ಅವರ ಒಂದು ಹೊಸದಂತಹ ಫೋಟೋ ಮತ್ತು ವಿಡಿಯೋಗಳು ಹರಿದಾಡ್ತಾ ಇವೆ ಈ ಒಂದು ವಿಚಾರ ಕುರಿತಂತೆ ಕೂಡ ನೇಹಾ ಅವರ ತಂದೆ ನಿರಂಜನಯ್ಯ ಹಿರೇಮಠ ಅವರು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸೈಬರ್ ಕ್ರೈಮ್ಗೆ ಈಗಾಗಲೇ ದೂರನ್ನ ಕೂಡ ನೀಡಿದ್ದಾರೆ ಇವೆಲ್ಲವುಗಳ ನಡುವೆ ನೇಹಾ ಮತ್ತು ಫಜಲ್ ಅವರ ಒಂದು ಹೆಸರಿನೊಳಗೆ ಇನ್ಸ್ಟಾಗ್ರಾಮ್ ನಲ್ಲಿ ಹೊಸದಾದಂತಹ ಅಕೌಂಟ್ ಅನ್ನ ತೆರೆದುಕೊಂಡು ಆ ಒಂದು ಅಕೌಂಟ್ ನಲ್ಲಿ ನೇಹಾ ಮತ್ತು ಫಜಲ್ ಅವರ ಕೆಲವೊಂದಿಷ್ಟು ವಿಡಿಯೋ ಮತ್ತು ಫೋಟೋಗಳನ್ನ ಆ ಒಂದು ವಿಡಿಯೋ ಮತ್ತು ಫೋಟೋಗಳಲ್ಲಿ ಕೆಲವೊಂದಿಷ್ಟು ಸಂದೇಶಗಳನ್ನ ಕೆಲವೊಂದಿಷ್ಟು ಮಾಹಿತಿಗಳನ್ನ ಎಡಿಟ್ ಮಾಡಿ ಹಾಕುತ್ತಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಈ ಒಂದು ವಿಚಾರವನ್ನು ಕೂಡ ಆ ಒಂದು ನೇಹಾ ಹಿರೇಮಠ ಅವರ ತಂದೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇನ್ನು ಇವೆಲ್ಲವುಗಳ ನಡುವೆ ಪ್ರಮುಖವಾಗಿ ಈ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು ನೇಹಾ ಮತ್ತು ಫಜಲ್ ಇಬ್ಬರ ನಡುವಿನ ಸಂಬಂಧ ಆ ಒಂದು ನೇಹಾ ಅವರ ಸಹೋದರನಿಗೆ ಗೊತ್ತಿತ್ತ ಈ ಒಂದು ವಿಚಾರದ ಕುರಿತಂತೆ ಕೂಡ ಸ್ಫೋಟಕವಾದಂತಹ ವಿಡಿಯೋವನ್ನ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ಅವರಿಬ್ಬರ ಹೆಸರಿನಲ್ಲಿರುವಂತಹ ಇನ್ಸ್ಟಾಗ್ರಾಮ್ ಅಕೌಂಟಿನಲ್ಲಿ ಸದ್ಯ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನೇಹಾ ಅವರ ಸಹೋದರರು ಕೂಡ ಇದ್ದು ಹೀಗಾಗಿ ಕಳೆದ ಹಲವಾರು ದಿನಗಳಿಂದ ನಡೆಯುತ್ತಿರುವಂತಹ ಇಬ್ಬರ ಸಂಬಂಧಗಳ ನಡುವೆ ಈ ಒಂದು ಸಂಬಂಧದ ವಿಚಾರ ನೇಹಾ ಅವರ ಅವನಿಗೂ ಗೊತ್ತಿತ್ತ ಎಂಬ ಒಂದು ದೊಡ್ಡ ಪ್ರಶ್ನೆ ಈ ಒಂದು ವಿಡಿಯೋಗಳ ಮೂಲಕ ಕಾಡ್ತಾ ಇದ್ದು ನಿಜಕ್ಕೂ ಕೂಡ ಒಂದು ಕಡೆ ನೇಹಾ ಹಿರೇಮಠ ಅವರ ಒಂದು ಕೊಲೆ ಪ್ರಕರಣ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದ್ದು ತನಿಖೆ ಕೂಡ ಆರಂಭವಾಗ್ತಾ ಇದೆ ಇನ್ನು ಮಗಳನ್ನ ಕಳೆದುಕೊಂಡಿರುವಂತಹ ಹಿರೇಮಠ ಅವರ ಕುಟುಂಬದವರು ಸಹಿತ ದೊಡ್ಡ ಒಂದು ಆತಂಕದಲ್ಲಿದ್ದಾರೆ ಇವೆಲ್ಲವುಗಳ ನಡುವೆ ಇನ್ನೊಂದು ಟೀಮ್ ಈ ರೀತಿಯಾದಂತಹ ಒಂದು ಫೋಟೋ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿದು ಬಿಡ್ತಾ ಇದ್ದು ನಿಜಕ್ಕೂ ಕೂಡ ಕುಟುಂಬವನ್ನು ಮತ್ತಷ್ಟು ಆತಂಕವನ್ನು ಉಂಟು ಮಾಡಿದೆ ಓಕೆ ರವಿಕುಮಾರ್ ಥ್ಯಾಂಕ್ ಯು ಡೀಟೇಲ್ಸ್ಗೆ